ವೆಲ್ಕಮ್ ಬ್ಯಾಕ್. ಈ ಅಕ್ರಮ ಬಾಂಗ್ಲಾದೇಶಿಗಳು ಬಂದ ನಂತರದಲ್ಲಿ ಇಲ್ಲೇ ಜೀವನವನ್ನ ಶುರು ಮಾಡಿಕೊಂಡ ನಂತರದಲ್ಲಿ ಜೀವನಕ್ಕೆ ಆಧಾರವಾಗೋದಕ್ಕೊಂದು ಕೆಲಸ ಬೇಕಲ್ಲ. ಅನೇಕ ಕೆಲಸಗಳನ್ನ ಹುಡ್ಕೊಂಡಿದ್ದಾರೆ ಇವರು. ಆದ್ರೆ ಪ್ರಮುಖವಾಗಿ ಕಸ ಆಯೋದೇ ಇವ್ರ ಕೆಲಸ. ಬೈಕ್ನಲ್ಲಿ ಕಸ ಆಯೋದು, ಆ ಬೈಕ್ಗಳನ್ನ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಂಡು ಅದನ್ನೇ ಕಸ ಆಯೋ ಗಾಡಿಯನ್ನಾಗಿ ಮಾಡಿ ಅದರಲ್ಲಿ ಕೆಲಸ ಮಾಡೋದು. ಈ ಬಾಂಗ್ಲಾದೇಶಿಗರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಅಕ್ರಮ ಬಾಂಗ್ಲಾದೇಶಿಗಳು ಬೆಂಗಳೂರಲ್ಲಿ ಆಡಿದ್ದೇ ಆಟ ಅನ್ನುವಂತ ರೀತಿಯಲ್ಲಿ ಆಗೋಗಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಈಗ ಅವರ ಅಕ್ರಮ ಚಟುವಟಿಕೆಗಳೆಲ್ಲವೂ ಕೂಡ ಬಯಲಾಗ್ತಾ ಇದೆ. ಆರ್ಟಿಒ ಅಧಿಕಾರಿಗಳು ಮತ್ತು ಟ್ರಾಫಿಕ್ ಅಧಿಕಾರಿಗಳು ಪೊಲೀಸರು ಏನ್ ಮಾಡ್ತಿದ್ದಾರೆ ಎಂಬುದು ಕಡೆ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಅಕ್ರಮವಾಗಿ ಒಂದ್ ಕಡೆ ಬೈಕ್ಗಳನ್ನ ಓಡಿಸಿದ್ದಾರೆ ವೆಸ್ಟ್ ಬೆಂಗಾಲೂರು ಅಕ್ರಮ ಬಾಂಗ್ಲಾದೇಶದವರು. ನಾನೀಗ ಬೆಡ್ದಾಸ್ಪುರ ಎಲೆಕ್ಟ್ರಾನಿಕ್ ಸಿಟಿಯ ಬೆಡ್ದಾಸ್ಪುರ ಒಂದು ಸ್ಥಳದಲ್ಲಿದ್ದೇನೆ. ವೆಸ್ಟ್ ಬೆಂಗಾಲ್ ಅಂತ ಹೇಳ್ತಿದ್ರೆ ಐಡಿ ಕಾರ್ಡ್ ಎಲ್ಲ ತೋರಿಸಿದ್ರೆ ನೋಡಿ, ಬೈಕ್ ನೋಡಿ ಯಾವ ರೀತಿ ಅಲ್ಟ್ರೇಷನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಇದು ಬೈಕ್ ಹಿಂದೆ ನೋಡ್ತಿರ್ಬೋದು ಯಾವ ರೀತಿ ಅಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಲೈಸೆನ್ಸ್ ಇದನ್ನ, RC ಇದನ್ನ, FC ಇದನ್ನ, ಏನೂ ಇಲ್ಲ. ಇದಕ್ಕೆ ಡಾಕ್ಯುಮೆಂಟ್ಸ್ ತೋರಿಸಂದ್ರೆ ತೋರಿಸ್ತಾ ಇಲ್ಲ, ಯಾವ್ದು ಇಲ್ಲ. ಏನ ಅವ್ರನ್ನ ಕೇಳೋರಿಲ್ಲ, ಮಾಡೋರಿಲ್ಲ. ಸಿಟಿಯಲ್ಲಿ ಹೆಗ್ಗಿರಿದ ಓಡಾಟ ಮಾಡ್ತಾರೆ, ಮತ್ತೊಂದ್ ಕಡೆ ಕಸ ಹಾಯ್ತಾರೆ. ಕಸ ತಂದು ಇಲ್ಲಿ ನೋಡ್ತಿರ್ಬೋದು ಎಲ್ಲ ಯಾವ ರೀತಿ ಇಲ್ಲಿ ಗುಜರಿ ತರ ನಿರ್ಮಾಣವಾಗಿದೆ. ಇಲ್ಲಿ ಸೆಡ್ ಹಾಕಿ ಒಂದ್ ಕಡೆ ಲಾಕ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಒಳಗಡೆ ಹೋಗಕ್ಕಾಗಲ್ಲ. ಅದು ಡಿಸ್ಕವರಿ ಗಾಡಿ, ಇದು ಸುಜುಕಿ ಗಾಡಿ ನೋಡಿ ಯಾವ ರೀತಿ ಇದೆ. ಒಂದ್ ಕಡೆ ಟ್ರಾಫಿಕ್ ಪೊಲೀಸರು ಚೆಕ್ ಮಾಡ್ತಾರಲ್ಲ ಗೊತ್ತಾಗಲ್ಲ. RTO ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ. ಹೀಗಾಗಿ ಪ್ರಶ್ನೆ ಮಾಡುತ್ತೆ, ಒಂದ್ ಕಡೆ ಇವೆಲ್ಲ ಆಂತರಿಕ ಭದ್ರತೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿದ್ರೆ ಬೈಕ್ಗಳನ್ನ ಓಡಿಸ್ತಿದ್ರೆ, ಇದರಿಂದ ಕಳ್ಳತನ ಆಗ್ತಿದೆ ಅಂತ ಒಂದು ಗಂಭೀರ ಆರೋಪ. ಮತ್ತೆ ಇಲ್ಲೆಲ್ಲ ಅಕ್ರಮ ಬಾಂಗ್ಲಾದವರು ಇದ್ದಾರೆ ಎಂಬುದು ಆರೋಪ. ಇಲ್ಲಿ ಬಂದು ಪರಿಶೀಲನೆ ಮಾಡಬೇಕಾಗತ್ತೆ ಅಧಿಕಾರಿಗಳು. ಇಲ್ಲಿ ಹಿಂದೂ ಮುಖಂಡರಿದ್ದಾರೆ, ಸಂತೋಷ್ ಅವರು ಮಾತಾಡಿಸ್ತೀನಿ. ಸರ್, ಬೈಕ್ಗಳೆಲ್ಲ ಅಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಗಂಧ ಗಾಳಿ ಏನ್ಗೋ ಡಾಕ್ಯುಮೆಂಟ್ಸ್ ಇಲ್ಲ, RC ಇಲ್ಲ, FC ಇಲ್ಲ. ಹೀಗಾಗಿ ಎಲ್ಲೇ ಒಂದ್ ಕಡೆ ದೇಶದ ಭದ್ರತೆ, ಕರ್ನಾಟಕದ ಭದ್ರತೆ, ಸರ್ಕಾರಕ್ಕೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನೆಲ್ಲ ಒತ್ತಾಯ ಮಾಡ್ತಾರೆ ಮತ್ತು ಪೊಲೀಸರಿಗೆ ಮತ್ತು RTO ಅಧಿಕಾರಿಗಳಿಗೆ ಸರ್ ಏನ್ ಮಾಡ್ತಿದೆ ಎಂಬುದು ಪ್ರಶ್ನೆ ಮೂಡುತ್ತೆ. ಈ ಒಂದು ದೃಶ್ಯ ನೋಡಿದ್ರಂತ. ಮೋಟಾರ್ ಕಾಯ್ದೆ 1980 ಇದ್ರೂ ಅನ್ವಯ ಪ್ರಕಾರ ಯಾವುದೇ ಗಾಡಿಲಿ ಯಾವುದೇ ಬದಲಾವಣೆ ಮಾಡೋ ಆಗಿಲ್ಲ. ಇದು 2 ವೀಲರ್ ತಗೊಂಡೋಗಿ 4 ಚಕ್ರ ವಾಹನ, ಗಾಡಿ ವಾಹನ ಇವ್ರು ಹೆಂಗ್ ಬೇಕಾದ್ರೂ ಮಾಡ್ಕೊಂಡು ಇವ್ರು ಓಡಿಸ್ತಾರೆ. ನಾನು ನಿನ್ನೆ ಮೊನ್ನೆಯಿಂದನೂ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸಾರಿಗೆ ಅಧಿಕಾರಿಗಳು ಯಾರಿದ್ದಾರೆ, ಸಾರಿಗೆ ನಮ್ಮ ಸಚಿವರು ಯಾರಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಂಥ ಗಾಡಿಗೆ ಅನುಮತಿ ಯಾಕೆ ಕೊಟ್ರಿ ನೀವು? ಮತ್ತೆ ಬೆಂಗಳೂರಲ್ಲಿ ತರದವ್ ಸುಮಾರು 10,000ಕ್ಕೂ ಹೆಚ್ಚು ನಾನು ಕೊಡ್ತೀನಿ. ಯಾವುದೇ ದಾಖಲಾತಿ ಇಲ್ಲ, RC ಬುಕ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಎಮಿಷನ್ ಟೆಸ್ಟ್ ಇಲ್ಲ, ಯಾವ್ದು ಇಲ್ಲ. ಅದರಲ್ಲಿ ಈ ತರ ಆಲ್ಟ್ರೇಷನ್ಗೆ ಯಾವುದೇ ಕಾರಣಕ್ಕೂ ರೂಲ್ಸ್ ಇಲ್ವೇ ಇಲ್ಲ ಇದರಲ್ಲಿ. ನಮ್ಮ ದೇಶದವರ ವೆಸ್ಟ್ ಬೆಂಗಾಲ್ ಅಂತ ಹೇಳ್ತಾರೆ, ನಮ್ಮ ಕಡೆ ಅಕ್ರಮ ಬಾಂಗ್ಲಾದವರು ಇದ್ದಾರೆ ಅಂತ ಹೇಳ್ತಾರೆ. ಬರ್ತೀನಿ. ಈಗ ವೆಸ್ಟ್ ಬೆಂಗಾಲ್ ಅನ್ಕೊಂಡು ಎಲ್ಲಾ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಬಾಂಗ್ಲಾದೇಶದವ್ರು ಒಳಗಡೆ ಸುರಕ್ಷತೆ ಮಾಡ್ಕೊಂಡು ಕೂತವ್ರೆ. ಇಷ್ಟೊತ್ತಲ್ಲಿ ಬಂದ್ರು ಕೂಡ ಬರೀ ಇಬ್ರು ಮಾತ್ರ ಹೊರಗಡೆ ಬರ್ತಾರೆ. ಇಷ್ಟೇ ಜನ ಬಂದ್ರು ಕೂಡ ನಮ್ಗೆ ಅಂದ್ರೆ ಹೆಚ್ಚು ಕಡಿಮೆ ಅತಿಕ್ರಮ ಪ್ರವೇಶ ಅಂತ ಅನ್ಬಿಟ್ಟು ನಮ್ಮ ಮೇಲೆ ಇವತ್ತು ದಬ್ಬಾಳಿಕೆ ಮಾಡಕ್ ಬಂದವ್ರೆ. ಅಂತರ್ನಲ್ಲಿ ಓಕೆ ದಾಖಲಾತಿಗಳಿಲ್ಲ, ಅವ್ರನ್ನ ಸಿಗ್ತಾ ಇಲ್ಲ, ನಾವು ಕಂಡು ಹಿಡಿತೀವಿ. ಇದ್ರ ಬಗ್ಗೆ ನೀವು ನಿಮ್ಮ ಮುಖಾಂತರ, ನಿಮ್ಮ ಮಾಧ್ಯಮ ಮುಖಾಂತರ ನಿಮ್ಮ ಸಚಿವರಿಗೆ ಯಾರಿದ್ದಾರೆ, ಆಫೀಸರ್ ಯಾರಿದ್ದಾರೆ, ಅವ್ರಿಗೆ ಮುಟ್ಸಿ ಅಂತ ನಾನು ಕೇಳ್ಕೊಡ್ತೀನಿ. ಇವಾಗ ನೋಡ್ತಿರ್ಬೋದು, ಯಾಕಂದ್ರೆ ಎಲ್ಲ RC ಇಲ್ಲ, FC ಇಲ್ಲ, ಲೈಸೆನ್ಸ್ ಇಲ್ಲ, ಏನ ರಾಜ್ಯಾರೋಷವಾಗಿ ಸಿಟಿಯಲ್ಲಿ ಓಡಾಡ್ತಾ ಮಾಡ್ತಾರೆ. ಏನೋ ಚಿಂದೆ ಆಯ್ತಾರೆ, ಇಲ್ಲಿ ತಂದು ಸುರಿತಾರೆ. ಮತ್ತೆ ಯಾಕಂದ್ರೆ ಇದಕ್ಕೊಂದು ಮುಖಂಡ ಅಂತಿದ್ದಾರೆ, ಆ ಮುಖಂಡವನ್ನ ಪತ್ತೆ ಹಚ್ಚಬೇಕಾಗತ್ತೆ. ಯಾರು ಇವ್ರನ್ನ ಕರ್ಕೊಂಡ್ ಬಂದವರು, ಯಾರು ಇಲ್ಲಿ ಜಾಗ ಕೊಟ್ಟವರು ಯಾರು, ಎಲ್ಲ ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಇವರು ನಮ್ಮ ದೇಶದವರ, ಅಕ್ರಮ ಬಾಂಗ್ಲಾದವರ. ಯಾಕಂದ್ರೆ ನೋಡಿ, ಒಂದ್ ಕಡೆ RC ಬುಕ್ ಇಲ್ಲ, ಅಲ್ಟ್ರೇಷನ್ ಗಾಡಿಗಳು ಮಾಡ್ಕೊಂಡಿದ್ದಾರೆ. ನೋಡಿ ಇಲ್ಲಿಗ ಆಟ ನೋಡಿ ಯಾವ ರೀತಿ ಇದೆ. ಇದ್ರಲ್ಲೆಲ್ಲ ಚಿಂದೆ ಆಯ್ತು ತಂದು ಇಲ್ಲಿ ಬಂದು ಡಂಪ್ ಮಾಡ್ತಾರೆ, ಇಲ್ಲಿಂದ ಬೇರೆ ಕಡೆ ಮಾರಾಟ ಮಾಡ್ತಾರೆ. ಎಲ್ಲ ನೋಡ್ತಿರ್ಬೋದು, ಬಿಯರ್ ಬಾಟಲ್ ಆಯ್ತು, ಎಲ್ಲ ಕಸ ಕಡ್ಡಿಯನ್ನ ತಂದು ಇದು ಆಂಧ್ರ ಪ್ರದೇಶದ ಒಂದ್ ಕಡೆ ಗೂಡ್ಸ್ ವಾಹನ ಇದು ತರ್ತಾರೆ. ಎಲ್ಲೇ ಒಂದ್ ಕಡೆ ಇಲ್ಲಿ ತುಂಬಾ ತೊಂದರೆ ಆಗ್ತಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಸಾರಿಗೆ ಅಧಿಕಾರಿಗಳು, RTO ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಎಗ್ಗಿಲ್ಲದೆ ಈ ತರ ಅಲ್ಟ್ರೇಷನ್ ಗಾಡಿಗಳನ್ನ ಮಾಡಿಸಿದ್ದಾರೆ, ವೆಹಿಕಲ್ ಗಳನ್ನ ತಂದು ಇಲ್ಲೆಲ್ಲ ಅಕ್ರಮವಾಗಿ ನಡೆಸ್ತಿದ್ದಾರೆ ಎಂಬುದು ಗಂಭೀರ ಆರೋಪ ಸಹ ಕೇಳಿ ಬಂದಿದೆ. ಸ್ಥಳಕ್ಕೆ ಬರಬೇಕು, ಇವೆಲ್ಲವನ್ನ ಸೀಸ್ ಮಾಡಬೇಕು. ಮತ್ತು ಇವರು ವೆಸ್ಟ್ ಬೆಂಗಾಲ್ ಅವರು ಅಂತ ಹೇಳ್ತಿದ್ರೆ ಆಧಾರ್ ಕಾರ್ಡ್, ID ಕಾರ್ಡ್ ಎಲ್ಲವನ್ನ ಪತ್ತೆ ಹಚ್ಚಬೇಕಾಗತ್ತೆ. ಸ್ಟೇಟ್, ಸೆಂಟ್ರಲ್ ಎಲ್ಲರೂ ಅಧಿಕಾರಿಗಳು ಬರಬೇಕಾಗತ್ತೆ. ಯಾಕಂದ್ರೆ ಇವರೆಲ್ಲ ಮುಂದೆ ದೇಶಕ್ಕೆ ಮಾರಕ ಆಗ್ಬೋದು. ಯಾಕಂದ್ರೆ ಇವತ್ತು 10, ನೆಕ್ಸ್ಟ್ 20, 100, 1000, 2000 ಆಗ್ಬಹುದು ಮುಂದಿನ ದಿನಗಳಲ್ಲಿ. ಹೀಗಾಗಿ ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಈ ಅಕ್ರಮ ಬಾಂಗ್ಲಾದೇಶಿಗಳು ಬಂದ ನಂತರದಲ್ಲಿ ಇಲ್ಲೇ ಜೀವನವನ್ನ ಶುರು ಮಾಡಿಕೊಂಡ ನಂತರದಲ್ಲಿ ಜೀವನಕ್ಕೆ ಆಧಾರವಾಗೋದಕ್ಕೊಂದು ಕೆಲಸ ಬೇಕಲ್ಲ. ಅನೇಕ ಕೆಲಸಗಳನ್ನ ಹುಡ್ಕೊಂಡಿದ್ದಾರೆ ಇವರು. ಆದ್ರೆ ಪ್ರಮುಖವಾಗಿ ಕಸ ಆಯೋದೇ ಇವ್ರ ಕೆಲಸ. ಬೈಕ್ನಲ್ಲಿ ಕಸ ಆಯೋದು, ಆ ಬೈಕ್ಗಳನ್ನ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಂಡು ಅದನ್ನೇ
ಕಸಾಯ ಗಾಡಿಯನ್ನಾಗಿ ಮಾಡಿ ಅದರಲ್ಲಿ ಕೆಲಸ ಮಾಡೋದು. ಈ ಬಾಂಗ್ಲಾದೇಶಿಗರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಅಕ್ರಮ ಬಾಂಗ್ಲಾದೇಶಿಗಳು ಬೆಂಗಳೂರಲ್ಲಿ ಆಡಿದ್ದೇ ಆಟ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಈಗ ಅವರ ಅಕ್ರಮ ಚಟುವಟಿಕೆಗಳೆಲ್ಲವೂ ಕೂಡ ಬಯಲಾಗ್ತಾ ಇದೆ. ಆರ್ಟಿಒ ಅಧಿಕಾರಿಗಳು ಮತ್ತು ಟ್ರಾಫಿಕ್ ಅಧಿಕಾರಿಗಳು ಪೊಲೀಸರು ಏನ್ ಮಾಡ್ತಿದ್ದಾರೆ ಎಂಬುದು ಕಡೆ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಅಕ್ರಮವಾಗಿ ಒಂದ್ ಕಡೆ ಬೈಕ್ಗಳನ್ನ ಓಡಿಸಿದ್ದಾರೆ ವೆಸ್ಟ್ ಬೆಂಗಾಲೂರು ಅಕ್ರಮ ಬಾಂಗ್ಲಾದೇಶದವರು. ನಾನೀಗ ಬೆಡ್ದಾಸ್ಪುರ ಎಲೆಕ್ಟ್ರಾನಿಕ್ ಸಿಟಿಯ ಬೆಡ್ದಾಸ್ಪುರ ಒಂದು ಸ್ಥಳದಲ್ಲಿದ್ದೇನೆ. ವೆಸ್ಟ್ ಬೆಂಗಾಲ್ ಅಂತ ಹೇಳ್ತಿದ್ರೆ ಐಡಿ ಕಾರ್ಡ್ ಎಲ್ಲ ತೋರಿಸ್ತಿದ್ರೆ ನೋಡಿ, ಬೈಕ್ ನೋಡಿ ಯಾವ ರೀತಿ ಅಲ್ಟ್ರೇಷನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಇದು ಬೈಕ್ ಹಿಂದೆ ನೋಡ್ತಿರ್ಬೋದು ಯಾವ ರೀತಿ ಅಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಲೈಸೆನ್ಸ್ ಇದೆನಾ, RC ಇದೆನಾ, FC ಇದೆನಾ, ಏನೂ ಇಲ್ಲ. ಇದಕ್ಕೆ ಡಾಕ್ಯುಮೆಂಟ್ಸ್ ತೋರಿಸಂದ್ರೆ ತೋರಿಸ್ತಾ ಇಲ್ಲ, ಯಾವುದಿಲ್ಲ. ಏನ ಅವ್ರನ್ನ ಕೇಳೋರಿಲ್ಲ, ಮಾಡೋರಿಲ್ಲ. ಸಿಟಿಯಲ್ಲಿ ಹೆಗ್ಗಿರಿದ ಓಡಾಟ ಮಾಡ್ತಾರೆ, ಮತ್ತೊಂದ್ ಕಡೆ ಕಸ ಹಾಯ್ತಾರೆ. ಕಸ ತಂದು ಇಲ್ಲಿ ನೋಡ್ತಿರ್ಬೋದು ಎಲ್ಲ ಯಾವ ರೀತಿ ಇಲ್ಲಿ ಗುಜರಿದರ ನಿರ್ಮಾಣವಾಗಿದೆ. ಇಲ್ಲಿ ಸೆಡ್ ಹಾಕಿ ಒಂದ್ ಕಡೆ ಲಾಕ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಒಳಗಡೆ ಹೋಗಕ್ಕಾಗಲ್ಲ. ಅದು ಡಿಸ್ಕವರಿ ಗಾಡಿ, ಇದು ಸುಜುಕಿ ಗಾಡಿ ನೋಡಿ ಯಾವ ರೀತಿ ಇದೆ. ಒಂದ್ ಕಡೆ ಟ್ರಾಫಿಕ್ ಪೊಲೀಸರು ಚೆಕ್ ಮಾಡ್ತಾರಲ್ಲ ಗೊತ್ತಾಗಲ್ಲ. RTO ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಹೀಗಾಗಿ ಪ್ರಶ್ನೆ ಮಾಡುತ್ತೆ. ಒಂದ್ ಕಡೆ ಇವೆಲ್ಲ ಆಂತರಿಕ ಭದ್ರತೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿದ್ರೆ ಬೈಕ್ಗಳನ್ನ ಓಡಿಸಿದ್ರೆ ಇದರಿಂದ ಕಳ್ಳತನ ಆಗ್ತದೆ ಅಂತ ಒಂದು ಗಂಭೀರ ಆರೋಪ. ಮತ್ತೆ ಇಲ್ಲೆಲ್ಲ ಅಕ್ರಮ ಬಾಂಗ್ಲಾದವರು ಇದ್ದಾರೆ ಎಂಬುದು ಆರೋಪ. ಇಲ್ಲಿ ಬಂದು ಪರಿಶೀಲನೆ ಮಾಡಬೇಕಾಗತ್ತೆ ಅಧಿಕಾರಿಗಳು. ಇಲ್ಲಿ ಹಿಂದೂ ಮುಖಂಡರಿದ್ದಾರೆ, ಸಂತೋಷ್ ಅವರು ಮಾತಾಡಿಸ್ತೀನಿ ಸರ್. ಬೈಕ್ಗಳೆಲ್ಲ ಅಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಗಂಧ ಗಾಳಿ ಏನ್ಗೋ ಡಾಕ್ಯುಮೆಂಟ್ಸ್ ಇಲ್ಲ, RC ಇಲ್ಲ, FC ಇಲ್ಲ. ಹೀಗಾಗಿ ಎಲ್ಲೇ ಒಂದ್ ಕಡೆ ಆ ದೇಶದ ಭದ್ರತೆ, ಕರ್ನಾಟಕದ ಭದ್ರತೆ ಸರ್ಕಾರಕ್ಕೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನೆಲ್ಲ ಒತ್ತಾಯ ಮಾಡ್ತಾರೆ ಮತ್ತು ಪೊಲೀಸರಿಗೆ ಮತ್ತು RTO ಅಧಿಕಾರಿಗಳಿಗೆ ಸರ್ ಏನ್ ಮಾಡ್ತಿದೆ ಎಂಬುದು ಪ್ರಶ್ನೆ ಮಾಡುತ್ತೆ. ಈ ಒಂದು ದೃಶ್ಯ ನೋಡಿದ್ರಂತ. ಮೋಟಾರ್ ಕಾಯ್ದೆ 1980 ಇದ್ರೂ ಅನ್ವಯ ಪ್ರಕಾರ ಯಾವುದೇ ಗಾಡಿಲಿ ಯಾವುದೇ ಬದಲಾವಣೆ ಮಾಡೋ ಹಾಗಿಲ್ಲ. ಇದು 2 ವೀಲರ್ ತಗೊಂಡೋಗಿ 4 ಚಕ್ರ ವಾಹನ ಗಾಡಿ ವಾಹನ ಇವ್ರು ಹೆಂಗ್ ಬೇಕಾದ್ರೂ ಮಾಡ್ಕೊಂಡು ಇವ್ರು ಓಡಿಸ್ತಾರೆ. ನಾನು ನಿನ್ನೆ ಮೊನ್ನೆಯಿಂದನೂ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸಾರಿಗೆ ಅಧಿಕಾರಿಗಳು ಯಾರಿದ್ದಾರೆ, ಸಾರಿಗೆ ನಮ್ಮ ಸಚಿವರು ಯಾರಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಂಥ ಗಾಡಿಗೆ ಅನುಮತಿ ಯಾಕೆ ಕೊಟ್ರಿ ನೀವು? ಮತ್ತೆ ಬೆಂಗಳೂರಲ್ಲಿ ತರದವು ಸುಮಾರು 10,000ಕ್ಕೂ ಹೆಚ್ಚು ನಾನು ಕೊಡ್ತೀನಿ. ಯಾವುದೇ ದಾಖಲಾತಿ ಇಲ್ಲ, RC ಬುಕ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಎಮಿಷನ್ ಟೆಸ್ಟ್ ಇಲ್ಲ, ಯಾವುದೂ ಇಲ್ಲ. ಅದರಲ್ಲಿ ಈ ತರ ಆಲ್ಟ್ರೇಷನ್ಗೆ ಯಾವುದೇ ಕಾರಣಕ್ಕೂ ರೂಲ್ಸ್ ಇಲ್ವೇ ಇಲ್ಲ ಇದರಲ್ಲಿ. ನಮ್ಮ ದೇಶದವರ ವೆಸ್ಟ್ ಬೆಂಗಾಲ್ ಅಂತ ಹೇಳ್ತಾರೆ, ನಮ್ಮ ಕಡೆ ಅಕ್ರಮ ಬಾಂಗ್ಲಾದವರು ಇದ್ದಾರೆ ಅಂತ ಹೇಳ್ತಾರೆ. ಬರ್ತೀನಿ. ಈಗ ವೆಸ್ಟ್ ಬೆಂಗಾಲ್ ಅನ್ಕೊಂಡು ಎಲ್ಲಾ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಬಾಂಗ್ಲಾದೇಶದವ್ರು ಒಳಗಡೆ ಸುರಕ್ಷತೆ ಮಾಡ್ಕೊಂಡು ಕೂತವ್ರೆ. ಇಷ್ಟೊತ್ತಲ್ಲಿ ಬಂದ್ರು ಕೂಡ ಬರೀ ಇಬ್ರು ಮಾತ್ರ ಹೊರಗಡೆ ಬರ್ತಾರೆ. ಇಷ್ಟೇ ಜನ ಬಂದ್ರು ಕೂಡ ನಮ್ಗೇನಾದ್ರು ಹೆಚ್ಚು ಕಡಿಮೆ ಅಧಿಕ್ರಮ ಪ್ರವೇಶ ಅಂತ ಅನ್ಬಿಟ್ಟು ನಮ್ಮ ಮೇಲೆ ಇವತ್ತು ದಬ್ಬಾಳಿಕೆ ಮಾಡಕ್ ಬಂದವ್ರೆ. ಅಂತರ್ನಲ್ಲಿ ಓಕೆ ದಾಖಲಾತಿಗಳಿಲ್ಲ, ಅವ್ರನ್ನ ಸಿಗ್ತಾ ಇಲ್ಲ, ನಾವು ಕಂಡುಹಿಡಿದೇ ಹಿಡಿತೀವಿ. ಇದ್ರ ಬಗ್ಗೆ ನೀವು ನಿಮ್ಮ ಮುಖಾಂತರ, ನಿಮ್ಮ ಮಾಧ್ಯಮ ಮುಖಾಂತರ ನಿಮ್ಮ ಸಚಿವರಿಗೆ ಯಾರಿದ್ದಾರೆ, ಆಫೀಸರ್ ಯಾರಿದ್ದಾರೆ ಅವ್ರಿಗೆ ಮುಟ್ಸಿ ಅಂತ ನಾನು ಕೇಳ್ಕೊಳ್ತೀನಿ. ಇವಾಗ ನೋಡ್ತಿರ್ಬೋದು, ಯಾಕಂದ್ರೆ ಎಲ್ಲ RC ಇಲ್ಲ, FC ಇಲ್ಲ, ಲೈಸೆನ್ಸ್ ಇಲ್ಲ.